ಮಾಡಿಪ್ಪ ಅಂಥದ್ದೇ ಒಂದು ಮಾದರಿ ಹಾಕಿಂದು ಮಾಡಿ ನೋಡಿರಿ. ಇಷ್ಟು 2-3 ಮಾದರಿ ಹಾಕಿದ್ರೆ ಗಣಿತ ಕಲ್ತು ಬಿಡ್ಬೇಕು ನೀವು. ಭಾಳ ಶಾಣೆ ಇರ್ತೀರಿ ಹುಡುಗರು ನೀವು. ಪ್ರಯತ್ನ ಮಾಡಿರಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. 8 ಗಂಡಸರು ಅಥವಾ 10 ಹೆಂಗಸರು ಅಥವಾ 16 ಹುಡುಗರು 4 ದಿನಗಳಲ್ಲಿ 1,024 ರೂಪಾಯಿಯನ್ನು ಸಂಪಾದಿಸುತ್ತಾರೆ. 6 ಗಂಡಸರು 5 ಹೆಂಗಸರು ಮತ್ತು 4 ಗಂಡಸರು 768 ರೂಪಾಯಿ ಸಂಪಾದಿಸಲು ಬೇಕಾಗುವ ಸಮಯ ಎಷ್ಟು, ದಿನಗಳು ಎಷ್ಟು ಅಂತ ಕೇಳಿ ನೀವೆಲ್ಲ ಮಾಡೋದಾಯ್ತಲ್ಲ. ಮಾಡೋದಾಗ್ಯದ ಅಂತ ತಿಳ್ಕೊಂಡು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಎಷ್ಟು ಸರಳ ಹಚ್ಕೊಳ್ಳೋದು ಮೊದಲು ಬರ್ಬೇಕು ನಿಮಗೆ. ನೋಡ್ರಿ, 8 ಗಂಡಸರು ಅಥವಾ 10 ಹೆಂಗಸರು ಅಥವಾ 16 ಹುಡುಗರು 4 ದಿನಗಳಲ್ಲಿ 1,024 ರೂಪಾಯಿ ಗಳಿಸ್ತಾರೆ. 6 ಗಂಡಸರು 5 ಹೆಂಗಸರು ಮತ್ತು 4 ಹುಡುಗರು 768 ರೂಪಾಯಿ ಸಂಪಾದಿಸಲು ಬೇಕಾಗುವ ಸಮಯ ಎಷ್ಟು. ಒಂದು ದಿನ ತಗೊಂಡ್ಬಿಡ್ರಿ. 8 ಗಂಡಸರು 4 ದಿನಕ್ಕೆ ಬರೋಬ್ಬರಿ 1,024 ರೂಪಾಯಿ. ಎಷ್ಟು ಗಂಡಸರು ನೋಡ್ಕೊರಿ. 6 ಗಂಡಸರು ಒಂದು ದಿನಕ್ಕೆ, ಇದು ಹೈಲೈಟ್, ಇದು ಇಂಪಾರ್ಟೆಂಟ್ ಅದ. ಅದಕ್ಕೆ ನಾ ಮತ್ತೊಂದು ಸಲ ಬರ್ಬೋದು. ಒಂದು ದಿನಕ್ಕೆ 6 ಗುಂಡ್ಲೆ 1 ಗುಂಡ್ಲೆ 1,024 ಸರ್ವಾಸ್ ಬಾಗಿಲೆ 8 ಗುಂಡ್ಲೆ 4. ನೋಡ್ರಿ, ಕೊನೆ 2 ಸಂಖ್ಯೆಗಳು 8ಲೆ ಭಾಗ ಹೋಗ್ತಾವೆ. 8 ಒಂದಲೇ 8, ಆಮೇಲೆ 8 ಒಂದಲೇ 8, 2 ಉಳಿತು. 8 ಎರಡಲೇ 16, 6 ಉಳಿತು. 8 ಎಂಟ್ಲೆ 64. ನೋಡಿ, 4 ಒಂದಲೇ 4, 3ಲೇ 12, 4 ಎರಡಲೇ 8 ಬರೋಬ್ಬರಿ 6 ಎರಡಲೇ 12, 6 3ಲೇ 18, 1 192 ರೂಪಾಯಿ. ಒಂದು ದಿನದ ಗಳಿಕೆ ಬರೋಬ್ಬರಿ 192 ರೂಪಾಯಿ ಆಗ್ತಿತ್ತು. ಯಾರ್ದು? 6 ಗಂಡಸರು ಒಂದು ದಿನಕ್ಕೆ 192 ಗಳಿಸಿದರು. ಇನ್ನು ಮುಂದೆ ನೋಡಿ, 10 ಹೆಂಗಸರು ಎಷ್ಟು? 4 ದಿನಕ್ಕೆ 1,024 ರೂಪಾಯಿ ಗಳಿಸಿದ್ರೆ ಎಷ್ಟು ಹೆಂಗಸರು? 5 ಹೆಂಗಸರು ಒಂದು ದಿನಕ್ಕೆ, ದಿನ ಹೈಲೈಟ್ ಅಂದರೆ ಇದರ ಮೇಲೆ ಇಂಪಾರ್ಟೆಂಟ್ ಅದ ಲೆಕ್ಕ. ಎಷ್ಟು ಗಳಿಸ್ತಾರೆ? 5 ಗುಂಡ್ಲೆ 1 ಗುಂಡ್ಲೆ 1,024 ಸರ್ವಾಸ್ ಬಾಗಿಲೆ ಇವೆರಡು ಪದಗಳ ತಳಗ 10 ಗುಂಡ್ಲೆ 4. 5 ಒಂದಲೇ 5 ಎರಡಲೇ 2 ಒಂದಲೇ 2 5ಲೇ 10, 2 ಒಂದಲೇ 2 ಎರಡಲೇ 4 ಒಂದಲೇ 4, 1 4 ಎರಡಲೇ 8, 4 ಎಂಟ್ಲೆ 32 ಬರೋಬ್ಬರಿ 128 ರೂಪಾಯಿ. ಅದನ್ನ ಮೇಲೆ 128 ಬೇಕಾದ್ರೆ ಅಲ್ಲಿ ನೋಡೋಣ. ಇನ್ನೊಂದು ಸ್ವಲ್ಪ ಇದನ್ನ ತಾಳ್ಕೋತ ಹಚ್ಚೋದು ಗಣಿತ. ಇನ್ನೊಂದ್ಸಲ ನೋಡಿದಂಗೆ ಆಯ್ತು. ಚಂದ ಡಿಸಿಪ್ಲಿನ್ ಕಾಣಿಸ್ಬೇಕು. ಏನು ಇನ್ನೊಂದ್ಸಲ ಅಳಗಿಸಿ ತಿಳಿಸಿದ್ರೆ ಮತ್ತೆ ನಿಮಗೆ ರಿವಿಷನ್ ಆಯ್ತು. 5 ತಳೆ ಜಾಗ ಸಾಲೋದಲ್ಲ. 5 ಗುಂಡ್ಲೆ 1 ಗುಂಡ್ಲೆ 1,024 ಸರ್ವಾತ್ ಬಾಗಿಲೆ 10 ಗುಂಡ್ಲೆ 4. 5 ಒಂದಲೇ 5 ಎರಡಲೇ 2 ಒಂದಲೇ 2 5ಲೇ 10, 2 ಒಂದಲೇ 2 ಎರಡಲೇ 4 ಒಂದಲೇ 4, 4 ಎರಡಲೇ 8, 4 ಎಂಟ್ಲೆ 32 ಬರೋಬ್ಬರಿ 128 ರೂಪಾಯಿ. ಬರೋಬ್ಬರಿ
5 ಹೆಂಗಸರು ಒಂದು ದಿನಕ್ಕೆ 128 ರೂಪಾಯಿ ಗಳಿಸಿದರು. ಇನ್ನು ಹುಡುಗರು 16 ಹುಡುಗರು 4 ದಿನಕ್ಕೆ ಬರೋಬ್ಬರಿ 1024 ರೂಪಾಯಿ. ಆದರೆ ಎಷ್ಟು ಹುಡುಗರು? 4 ಹುಡುಗರು ಒಂದು ದಿನಕ್ಕೆ ಬರೋಬ್ಬರಿ ಎಷ್ಟು ಗಳಿಸ್ತಾರೆ? 4 × 1 1024 ಸರ್ವಾಸ್ ಬಾಗಿಲೆ 16 × 4 ಈ 4 ಹೊತ್ತು ಈ 4 ಹೊತ್ತು 16 ಒಂದಲೇ 16 6 96 16 6 96 6 16 4 64 ರೂಪಾಯಿ. ಹಿಂಗೆ ಬಾಯಿಲೇನೆ ಬರ್ಬೇಕು ನೀವು. ಒಂದು ದಿನದ ಗಳಿಕೆ 64 ರೂಪಾಯಿ. ಇನ್ನೊಂದ್ಸಲ ನೋಡ್ರಿ, 16 6 96 6 16 4 64. ಅವ್ರದ್ದು 3 ಮಂದಿದು ಒಂದು ದಿನದ ಗಳಿಕೆ ತಗೋಬೇಕು. ಒಂದು ದಿನದ ಗಳಿಕೆ ಬರೋಬರಿ 192 ರೂಪಾಯಿ ಪ್ಲಸ್ 128 ರೂಪಾಯಿ ಪ್ಲಸ್ 64 ರೂಪಾಯಿ. 4 8 12 12 1 13 14 ಕೆಲ ಬಂತು 1 7 18 ಕೆಲ ಬಂತು 1 2 3 384 ರೂಪಾಯಿ ಗಳಿಸ್ಬೇಕಾದ್ರೆ ಒಂದು ದಿನ ಬೇಕು. 384 ರೂಪಾಯಿ ಸಂಪಾದಿಸಲು ಅಂದ್ರೆ ಸಂಪಾದಿಸಲು ಬರೋಬ್ಬರಿ ಒಂದು ದಿನ ಎಷ್ಟು? 768 ರೂಪಾಯಿ ಸಂಪಾದಿಸಲು ಎಷ್ಟು ದಿನ? 768 × 1 ಸರ್ವಸ್ ಮೇಲೆ 384 ನೋಡ್ರಿ. 3 2 6 2 8 16 2 4 2 8 ಅಂದ್ರೆ ನೋಡ್ರಿ ನಿಮ್ಗೆ ಹೆಂಗೆ ತಿಳಿಸ್ತದಂದ್ರೆ ಇದೊಂದು ಭಾಳ ಈಸಿ ಟ್ರಿಕ್ಸ್ ಅದ ನೋಡ್ರಿ. ಎಲ್ಲರೂ ಕೇರ್ಫುಲ್ ಏನು ನೋಡ್ರಿ. 3 2 6 1 ಉಳಿತು 16 ಆಯ್ತು. 8 2 16 ಆಯ್ತು. 4 2 8 ಆಯ್ತು. ನೋಡ್ರಿ ಮಜಾ ಹೆಂಗದ ಅಂದ್ರೆ 38 2 76 4 2 8 ಒಟ್ಟು ಟೋಟಲ್ದೊಳಗೆ ಏನಾಗ್ತದ? 384 ಒಂದಲೇ 384 2 ಬರೋಬ್ಬರಿ 2 ದಿನ. ಎರಡು ದಿನಗಳು. ಉತ್ತರ ಸಂಖ್ಯೆ ಎ. ಇದು ಗುರ್ತಾತಂದು ನಿಮಗೆ ಎರಡರಲ್ಲಿ ಹೋಗ್ತದ ಅನ್ನೋದು ಹೆಂಗೆ ತಿಳ್ಕೊಳ್ಳೋದು? 3 2 6 1 ಉಳಿತು. 8 2 16 ಆಯ್ತು. 4 2 8 ಆಯ್ತು. ಅಂದರೆ 384 ಒಂದಲೇ 384 2 ಬರೋಬ್ಬರಿ 2 ದಿನ. ಅಂದ್ರೆ ಇಂಥ ದೊಡ್ಡ ಲೆಕ್ಕ ನೀವು ಬಾಯದಿಂದ ಬಾಕ್ಸುದು ಗುರ್ತಿರ್ಬೇಕು. ಈಗ ಅಂಥದ್ದೇನಲ್ಲ, ಇದು ಸೇಮ್ ಲೆಕ್ಕ ನೋಡ್ರಿ ಎಷ್ಟು ಚಂದದ. ಇನ್ನೊಂದು ಕೊಟ್ಟಿರ್ತಂದು ಭಾಳ ಮಜಾ ಅದ. ಅದನ್ನು ನೀವು ಇಂಥ ಗಣಿತಗಳನ್ನು, ನನ್ನ ಉದ್ದೇಶ ಏನದಪ್ಪ ಅಂತಂದ್ರೆ ನಮ್ಮದೇ ರಿಸಲ್ಟ್ ಬ್ಯಾಡದು, ಬಿಟ್ಬಿಡ್ರಿ. ಅದು ನೀವು ಒರಿಜಿನಲ್ ಶಾಣ್ಯರಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ಒರಿಜಿನಲ್ ಇಂಟೆಲಿಜೆನ್ಸ್ ಇತ್ತಂದ್ರೆ ಬೇಕಾದಂಥ ಸ್ಕೂಲ್ನಾಗ ಕಲ್ತು ನೀವು ಟಾಪರ್ಸ್ ಇರ್ತಾರೆ. ಈ ಅಭ್ಯಾಸ ಕಲ್ತು ನೋಡ್ರಿ. ಏನು ಇದು ಕೋಚಿಂಗ್ ಮುಗಿದ್ರು ಅಭ್ಯಾಸ ಮುಗಿಯಂಗಿಲ್ಲ. ಇದು ಇನ್ನು ಬೀಜಗಣಿತ ಬರ್ತಾವ, ಮುಂದೆ ಆಮೇಲೆ ನಿಮಗೆ ಇಂಟೀಜರ್ಸ್ ಬರ್ತಾವ, ಆಮೇಲೆ ಫ್ಯಾರನೀಟ್ ಸೆಂಟಿಗ್ರೇಡ್ ಬರ್ತದೆ, ರೋಮನ್ ಸಂಖ್ಯೆ ಬರ್ತದೆ, ಟೈಮ ಸಮಯ ಕಾಲ ವೇಳೆ ಟೆಂಪ್ರೇಚರು ಎಲ್ಲ ಗಣಿತಗಳು. ಇದು ಒಂದು ಪಠ್ಯ ಪುಸ್ತಕ ಡಿಕ್ಷನರಿ ಕೋಚಿಂಗ್ ಕ್ಲಾಸ್. ಇದು ಬೇಕಾದ ಗಣಿತಗಳು ನೀವು ಅದನ್ನು ಸರ್ಚ್ ಮಾಡಿದಿರಿ ಅಂದರೆ ಒಂದು ಇಂಡೆಕ್ಸ್ ಅಂತ ವಿಡಿಯೋ ಬರ್ತದೆ ನಿಮಗೆ ಲಾಸ್ಟ್ ಎಲ್ಲ ಅಭ್ಯಾಸ ಮುಗಿದ ಕೂಡಲೇ. ಅದನ್ನು ನೀವು ನೋಡಿಬಿಟ್ರೆ ಯಾವ ಗಣಿತ ಎಲ್ಲಿ ಅದ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತದೆ. ಅದನ್ನು ವಾಟ್ಸಪ್ದಾಗ ಬರ್ತದೆ, ವಾಟ್ಸಪ್ ನಂಬರ್ದಾಗ ಬರ್ತದೆ, ಹೊರಗಡೆ ಬರೋದಿಲ್ಲ. ಈಗ ಇನ್ನೊಂದು ಸಲ ತಿಳಿಸ. 8 ಗಂಡಸರು ಅಥವಾ 10 ಹೆಂಗಸರು ಅಥವಾ 16 ಹುಡುಗರು 4 ದಿನಗಳಲ್ಲಿ 1024 ರೂಪಾಯಿಯನ್ನು ಸಂಪಾದಿಸುತ್ತಾರೆ.
6 ಗಂಡಸರು 5 ಹೆಂಗಸರು ಮತ್ತು 4 ಹುಡುಗರು 768 ರೂಪಾಯಿ ಸಂಪಾದಿಸಲು ಬೇಕಾಗುವ ಸಮಯ ಒಂದು ದಿನದ ಗಳಿಕೆ ತಕ್ಕೊಳ್ಳೋದು. ಯಾರ್ದು? 6 ಗಂಡಸರದು, 5 ಹೆಂಗಸರದು, 4 ಹುಡುಗರದು ಒಂದು ದಿನದ ಗಳಿಕೆ ತಕ್ಕೋಬೇಕು. ಹೆಂಗೆ ಹಚ್ಕೋಬೇಕು ಅದನ್ನು? 8 ಗಂಡಸರು 4 ದಿನಕ್ಕೆ 1024 ಗಳಿಸ್ತಾರ. 8 ಗಂಡಸರು 4 ದಿನಕ್ಕೆ 1024 ಗಳಿಸ್ತಾರ. 6 ಗಂಡಸರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರ? ಮುಗೀತು. ಒಂದು ಸ್ಟೆಪ್ ನಿಮಗೆ ತಿಳಿತು, ಮುಂದಿನ ಲೆಕ್ಕಗಳು ಬಂದುನೇ ನಿಮಗೆ. ಅವೆಲ್ಲ ತೆಗೆದಿಂದ ಏನಾಗ್ತದೆ? 192 ಆಗ್ತದೆ ನೋಡ್ರಲ್ಲ. 10 ಗಂಡಸರು 4 ದಿನಕ್ಕೆ 1024 ಗಳಿಸಿದ್ರೆ 5 ಹೆಂಗಸರು ಒಂದು ದಿನಕ್ಕೆ ಎಷ್ಟು? 128 ರೂಪಾಯಿ. 16 ಹುಡುಗರು 4 ದಿನಕ್ಕೆ 1024 ರೂಪಾಯಿ ಗಳಿಸ್ತಾರೆ. 4 ಹುಡುಗರು ಅದಲ್ಲ, 4 ಹುಡುಗರು ಒಂದು ದಿನಕ್ಕೆ ಎಷ್ಟು ಗಳಿಸ್ತಾರೆ? 64 ರೂಪಾಯಿ. ಇವ್ರದ್ದು ಒಂದು ದಿನದ ಗಳಿಕೆ 192, 128, 160, 384 ಸಂಪಾದಿಸಲು ಒಂದು ದಿನ ಬೇಕು. 768 ಗಳಿಸ್ಲಿಕ್ಕೆ ಎಷ್ಟು ಬೇಕು? 380ಕ್ಕೆ 768 ಭಾಗ ಹೋಗೋದು. 3 2 6 1 ಉಳಿತು, 8 2 16 ಆಯಿತು. 4 2 8 384. ಒಂದಲೇ 384, ಎರಡಲೇ ಬರೋಬರಿ 2 ದಿನಗಳು. ಉತ್ತರ ಎ. ನೋಡ್ರಿ, ಇನ್ನೊಂದು ಗಣಿತ ಹಾಕಿರ್ತಾನೋ ಸಾಕು. ಎಷ್ಟು ಈ ಲೆಕ್ಕ ನೀವು ಸಾಕು ಮಾಡಿದ್ರೆ ಮುಂದಿನ ಗಣಿತ ಮಾಡಿರ್ತೀರಿ. ನನಗೆ ಅಷ್ಟು ಖುಷಿನೇ ಅದ. ಇಂಥ ಗಣಿತಗಳನ್ನು ದಿನಾಲು ನೋಡ್ರಿ ನೀವು. ಆಮೇಲೆ ಅನುಕ್ರಮ ನಂಬರ್ ಪ್ರಕಾರ ಗಣಿತಗಳನ್ನು ಕ್ರಮಬದ್ಧವಾಗಿ ನೋಡ್ರಿ. ನೀವು ಶಾಣ್ಯರಾಗ್ಲಿಕ್ಕೆ ನೋಡ್ರಿ. ನನಗೇನೇನು ಯೂಟ್ಯೂಬ್ದಂದೇನು ಇನ್ಕಮದ ಬಗ್ಗೆ ಏನಿಲ್ಲ. 2 ಲಕ್ಷಗಟ್ಟಲೆ ಯಾರು ನೋಡಂಗಿಲ್ಲ. ಕಾಮಿಡಿಗಳು ನೋಡು, 2 ದಿನದಾಗ 15 ಲಕ್ಷ ನೋಡಿರ್ತಾರೆ. ಇದನ್ನು 10 ವರ್ಷಕ್ಕೆ 1 ಲಕ್ಷ ಆಗೋದು ಭಾಳ ಕಠಿಣ. 10 ವರ್ಷ ನೋಡಿದಾಗ 1 ಲಕ್ಷ ಆಗ್ತದೆ. ಯಾಕಂದ್ರೆ ಇದನ್ನು ನೋಡುವವರ ಸಂಖ್ಯೆ ಕಡಿಮೆ ಇರ್ತದೆ. ಕಾಮಿಡಿ ನೋಡೋರು ಎಲ್ಲರೂ ಸಣ್ಣ ಹುಡುಗರು ಹಾದ್ಯಾಗ ಹುಚ್ಚರು ಹಿಡ್ಕೊಂಡೆಲ್ಲ ನೋಡ್ತಿರ್ತಾರೆ. ಮೂರ್ಖರನ್ನ ಮೂರ್ಖರೇ ಬೆಳೆಸೋದು, ಇದು ವಿದ್ಯಾವಂತರು ಬೆಳೆಸ್ತಾರೆ. ಚೆಂದಂಗೆ ತಿಳ್ಕೊಂಡು ಇದಕ್ಕೆ ಬೆಲೆ ಕೊಡ್ರಿ, ಇದನ್ನ ಕಲೀರಿ. ನೀವು ಹುಡುಗರು ಎಷ್ಟು ಚೆಂದ ಇರ್ತಾರೆ ನೋಡ್ರಿ. ಎದಕ್ಕೆ ಬೆಲೆ ಕೊಡ್ಬೇಕು? ಅದಕ್ಕೆ ಬೆಲೆ ಕೊಡ್ಬೇಕು ವಿದ್ಯಾವಂತರು.